ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ ಅಂಡ್ ಏನೇನಾಯಿತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ರಿಯಾ ರಿಪ್ಲಿ ಅವರು ಮಂಡೇ ನೈಟ್ ರಾ ಎರಾನಾಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ನಾಯಾ ಜಾಕ್ಸ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಆಡಮ್ ಪಿಯರ್ಸ್ ಅವರು ಬಂದು ನಮ್ಮ ನಾಯಾ ಜಾಕ್ಸ್ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ವಿಚಾರನ ಮಂಡೇ ನೈಟ್ ರಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಡಬ್ಲ್ಯೂ ಅವರು ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾರೆ. ಇದಾದ್ಮೇಲೆ ಮಂಡೇ ನೈಟ್ ರಾ ಅಫಿಷಿಯಲ್ ಆಗಿ ಪ್ರಾರಂಭ ಕೂಡ ಆಗುತ್ತೆ. ಅಂಡ್ ಓಪನಿಂಗ್ ಅಲ್ಲಿ ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅವರು ಕ್ರೌಡ್ ಕಡೆಯಿಂದ ಬರ್ತಾ ಇರ್ತಾರೆ. ಜೇ ಊಸೋ ಅವರು ಬರ್ಬೇಕಾದ್ರೆ ನಮ್ಮ ಮೈಕಲ್ ಕೋಲ್ ಅವರು ಕೂಡ ಜೇ ಊಸೋ ಜೊತೆ ಈಟ್ 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 ಅಂತ ಇರ್ತಾರೆ. ನಮ್ಮ ಜೇ ಊಸೋ ಅವರು ರಿಂಗ್ ಮೇಲೆ ಬಂದ್ಬಿಟ್ಟು ಮೈಕ್ ನ ತಗೊಂಡು ಸೊ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ವಿನ್ ಆಗ್ತೀನಿ ಅಂಡ್ ನಾನು ಈ ಒಂದು ಜಾಗದಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿ ನಿಂತಿರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಬರ್ತಾರೆ. ಜೇ, ನೀನು ಕಳೆದ ವಾರ ನನ್ನ ಜೊತೆ ಒಂದು ಲಾಂಗ್ ಡಿಸ್ಕಷನ್ ಮಾಡಿದ್ದೆ. ನಿಜ, ನೀನು ಹೇಳಿದ್ದೆ ನೀನು ಪ್ರಯತ್ನ ಪಡ್ತಾ ಇದೀಯಾ ಗೆಲ್ಲೋದಕ್ಕೆ, ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಅಂತ. ನಿಜವಾಗ್ಲೂ ಆ ಒಂದು ಅಂಶನ ನಾನು ನಂಬಿದ್ದೆ. ನೀನು ನಿಜವಾಗ್ಲೂ ಕೂಡ ಮುಂದೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಬಟ್ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ನಿನ್ನ ಎಂಟ್ರಿನ ನೋಡಿ ನೀನು ಕಳೆದ ವಾರ ನಮ್ಮ ನಡುವೆ ಆ ರೀತಿ ಕಾನ್ವರ್ಸೇಷನ್ನೇ ಆಗಿಲ್ವೇನೋ ಆ ರೀತಿ ಫೀಲ್ ಅಲ್ಲಿ ಇದೆಯಾ. ನಿಜವಾಗ್ಲೂ ನೀನೊಬ್ಬ ಫನ್ನಿ ಮ್ಯಾನು. ನೀನು ಹೇಳ್ದೆ ಅಲ್ವಾ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ನಿನ್ನ ಚಾಂಪಿಯನ್ಶಿಪ್ ನ ತಗೋತೀನಿ ಅಂತ. ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನೀನೊಬ್ಬ ಇಡಿಯಟ್. ಎಲ್ಲರೂ ಕೂಡ ನಿನ್ನನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಈಗ ಸಡನ್ ಆಗಿ ಜಿಮ್ಮಿ ಊಸೋ ನಿನ್ನೇನಾದ್ರೂ ಕರೆದ್ರೆ ನೀನು ಇಡಿಯಟ್ ತರ ಅವನ್ ಬಳಿ ಹೋಗ್ತೀಯಾ, ಸ್ಯಾಮಿ ಝೈನ್ ಕರೆದ್ರೆ ಸ್ಯಾಮಿ ಝೈನ್ ಬಳಿ ಹೋಗ್ತೀಯಾ. ಇವನ್ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ನಿನ್ನ ಹೆಲ್ಪ್ ಬೇಕು ಅಂದ್ರೆ ನೀನು ಕೋಡಿ ರೋಡ್ಸ್ಗೂ ಕೂಡ ಹೆಲ್ಪ್ ಮಾಡೋದಕ್ಕೆ ಹೋಗ್ತೀಯಾ. ಅವರೆಲ್ಲರೂ ಕೂಡ ನಿನ್ನನ್ನ ಯೂಸ್ ಮಾಡ್ಕೋತಾರೆ. ನಿಜವಾಗ್ಲೂ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ಅದನ್ನ ಅರ್ಥ ಮಾಡಿಸ್ತೀನಿ ಅಂಡ್ ನಾನು ಸ್ಟಿಲ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿರ್ತೀನಿ ಅಂತ ನಮ್ಮ ಗಂತರ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಜೇ ಊಸೋ ಅವರು ಕೂಡ ಹೇಳ್ತಾರೆ, ನೀನು ಹೇಳಿದ್ದು ನಿಜ, ನಾನು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಜನಗಳು ನನ್ನವರು, ಈ ಜನಗಳು ನನ್ನನ್ನ ಸಪೋರ್ಟ್ ಮಾಡ್ತಾರೆ, ಅವ್ರು ನನ್ನ ಜೊತೆ ಓಡಾಡ್ತಾರೆ, ನನ್ನ ಜೊತೆ ದಿನ ಪೂರ್ತಿ ಇರ್ತಾರೆ. ಅಂಡ್ ನಾನು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆದ್ದಾಗ್ಲೂ ಕೂಡ ಆ ಜನಗಳು ನನ್ನನ್ನ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಇನ್ನ ಒಂದು ವಿಚಾರನ ನಾನಿಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕು. ನಿಜ, ನೀನು ಮೋಸ್ಟ್ ಡಾಮಿನೆಂಟ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿರ್ಬೋದು, ಬಟ್ ನಮ್ಮಿಬ್ಬರಲ್ಲಿ ಯಾರೋ ಒಬ್ರು ವ್ಯಕ್ತಿ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ದಾರೆ. ಅಂಡ್ ಅದು ಖಂಡಿತವಾಗ್ಲೂ ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ದೀನಿ, ನೀನಿನ್ನೂ ಕೂಡ ರಸಲ್ ಮೇನಿಯಾನ ಮೇನ್ ಇವೆಂಟೇ ಮಾಡಿಲ್ಲ ಅಂತ ನಮ್ಮ ಜೇ ಊಸೋ ಅವರು ಗಂತರ್ ಅವರಿಗೆ ಹೇಳ್ಬಿಡ್ತಾರೆ. ಇದರಿಂದ ಗಂತರ್ ಅವರಿಗೆ ಕೋಪ ಬರುತ್ತೆ. ಅವರು ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ನಮ್ಮ ಜೇ ಊಸೋ ಅವರು ಕಮ್ ಬ್ಯಾಕ್ ಮಾಡಿ ಗಂತರ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಕೂಡ ಇಟ್ಕೊಂಡು ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ ಗಂತರ್ ಅವರಿಗೆ ಒಂದು ವಾರ್ನಿಂಗ್ ನ ಕೂಡ ಕೊಟ್ಟಿದ್ದಾರೆ. ಸೊ ಮಂಡೇ ನೈಟ್ ರೋ ಓಪನಿಂಗ್ ಸಖತ್ತಾಗಿ ಆಗಿತ್ತು. ಇದಾದ್ಮೇಲೆ ನಮಗೆ ರೇ ಮಿಸ್ಟೀರಿಯೋ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಗೆ ಸ್ಪೆಷಲ್ ಕಮೆಂಟ್ರೇಟರ್ ಆಗಿ ನಮಗೆ JBL ಅವರು ಕೂಡ ನೋಡೋದಕ್ಕೆ ಸಿಕ್ಕಿರ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಕಾಫಿ ಕಿಂಗ್ಸ್ಟನ್ ಹಾಗೆ ಜೇವಿಯರ್ ವುಡ್ಸ್ ಅವರು ಬರ್ತಾರೆ. ಎಲ್ಲರ ಬಗ್ಗೆನೂ ಕೂಡ ಅದೇ ರೀತಿ ಮಾತಾಡ್ತಾರೆ, ನೀವು ಯಾಕೆ ನಮ್ಮನ್ನ ಬೋ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ಅಂಡ್ JBL ಅವರ ಜೋಬ್ ಒಳಗಡೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ದುಡ್ಡಿಟ್ಟಿರ್ತಾರೆ. ಸ್ವಲ್ಪ ಬ್ಯಾಕ್ ಸ್ಟೇಜ್ ಅಲ್ಲಿ ಒಂದು ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಹಣ ನಾವು ಮತ್ತೆ ವಾಪಸ್ ತಗೋತಾರೆ, ನೀನು ನಮಗೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಅಂತ. ಹಂಗೆ ಸುಮ್ಮನೆ ನಾರ್ಮಲ್ ಆಗಿ ಇವರೆಲ್ಲರೂ ಕೂಡ ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರೇ ಮಿಸ್ಟೀರಿಯೋ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರ ನಡುವೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಾನೊಂದು ಈ ಒಂದು ಮ್ಯಾಚ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇವಿಯರ್ ವುಡ್ಸ್ ಅವರು ಇಂಟರ್ಫರೆನ್ಸ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಅಂಡ್ ಅದನ್ನ ರೆಫ್ರಿ ನೋಡಿ ಜೇವಿಯರ್ ವುಡ್ಸ್ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಕಾಫಿ ಕಿಂಗ್ಸ್ಟನ್ ಅವ್ರನ್ನ ರೋಲ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಸೊ ರೇ ಮಿಸ್ಟೀರಿಯೋ ಅವರು ಗೆದ್ದ ಕೂಡಲೇ ನಮ್ಮ ಕಾಫಿ ಕಿಂಗ್ಸ್ಟನ್ ಹಾಗೆ ಜೇವಿಯರ್ ವುಡ್ಸ್ ಅವರು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ಇಲ್ಲಿ ರೇ ಮಿಸ್ಟೀರಿಯೋ ಅವ್ರನ್ನ ಕಾಪಾಡೋದಕ್ಕೆ LWO ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. LWO ಅವರು ಬಂದು ರೇ ಮಿಸ್ಟೀರಿಯೋ ಅವ್ರನ್ನ ಕಾಪಾಡ್ತಾರೆ. ಅವ್ರನ್ನ ನೋಡಿ ಕಾಫಿ ಕಿಂಗ್ಸ್ಟನ್ ಹಾಗೆ ಜೇವಿಯರ್ ವುಡ್ಸ್ ಅವರು ಎಸ್ಕೇಪ್ ಆಗೋ ರೀತಿ ಡೌ ಮಾಡಿ ಅದಾದ್ಮೇಲೆ ಮತ್ತೊಮ್ಮೆ ಬಂದ್ಬಿಟ್ಟು LWO ಮೇಲೆನೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಇದು ಕೂಡ ನಾರ್ಮಲ್ ಆಗಿ WWE ಅವರು ಒಂದು ಸೆಗ್ಮೆಂಟ್ ನ ತೋರಿಸಿದ್ರು. ಇದಾದ್ಮೇಲೆ ನಮಗೊಂದು ಅದ್ಭುತವಾದ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ.
ಹೇಳ್ತಾರೆ, ನಾನು ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿದ್ದೀನಿ ಅಂಡ್ ನಾನು ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಸೆತ್ ರೋಲೆನ್ಸ್ ಅವರು ಕಳೆದ ವಾರ ನನ್ನ ಬಳಿ ಏನೋ ಒಂದು ವಿಚಾರನ ಹೇಳ್ತಾರೆ, ನೀನು ಯಾವಾಗಲೂ ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀಯ, ನಿನಗೆ ನೀನು ಹೆಲ್ಪ್ ಮಾಡ್ಕೋ ಅಂತ. ಅದಕ್ಕೋಸ್ಕರ ನನಗೆ ನಾನು ಹೆಲ್ಪ್ ಮಾಡೋದಕ್ಕೆ ನಾನು ಈ ಬಾರಿ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಇಳಿತಾ ಇದ್ದೀನಿ ಅಂಡ್ ಇದು ನನ್ನ 14 ವರ್ಷದ ಕನಸು ಅಂತಾನೆ ಹೇಳ್ಬಹುದು. ನಾನು WWE ಸೂಪರ್ ಸ್ಟಾರ್ ಆಗಬೇಕು ಅನ್ನೋದು ಅಂಡ್ ನಾನು WWE ಸೂಪರ್ ಸ್ಟಾರ್ ಆಗಿದ್ದೀನಿ ಅಂಡ್ ಈಗ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದು ಕೂಡ ನನ್ನ 14 ವರ್ಷದ ಕನಸೆ ಅಂತಾನೆ ಹೇಳ್ಬಹುದು. ಅಂಡ್ ರಾಯಲ್ ರಂಬಲ್ ನ ಗೆಲ್ಲೋದು ಈಸಿ ಇಲ್ಲ, ಯಾಕಂದ್ರೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ರೋಮನ್ ರೈನ್ಸ್, ಡ್ರೂ ಮ್ಯಾಕಿಂಟೈರ್, ಸಿಎಂ ಪಂಕ್, ಸೆತ್ ರೋಲಿನ್ಸ್, ಜಾನ್ ಸಿನಾ ಇಂಥ ದಿಗ್ಗಜರು ಕೂಡ ಇದ್ದಾರೆ ಅಂಡ್ ಅವರೆಲ್ಲರೂ ಕೂಡ ಫಾರ್ಮರ್ WWE ಚಾಂಪಿಯನ್ ಆಗಿದ್ದಾರೆ. ಬಟ್ ನಾನು ಇಲ್ಲಿವರೆಗೂ ಒಂದು ಬಾರಿನೂ ಕೂಡ ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ. ಬಟ್ ಚಾಂಪಿಯನ್ಶಿಪ್ ನ ಗೆಲ್ಲದೆ ಇದ್ರು ಕೂಡ ನಿಮ್ಮಗಳ ಸಪೋರ್ಟ್ ನನ್ನ ಬಳಿ ಇದೆ ಅಂಡ್ ಇಷ್ಟು ವರ್ಷ ಕರಿಯರ್ ಅಲ್ಲಿ ನೀವು ನನಗೆ ಎಷ್ಟು ಸಪೋರ್ಟ್ ನ ಕೊಟ್ಟಿದ್ದೀರೋ ಅದ್ಯಾವುದಕ್ಕೂ ಕೂಡ ಚಾಂಪಿಯನ್ಶಿಪ್ ಮೇಲೆ ಏನಿಲ್ಲ. ನನಗೆ ಚಾಂಪಿಯನ್ಶಿಪ್ ಬೇಡ, ಬಟ್ ನಾನು ಅದನ್ನ ಗೆದ್ದೇ ಗೆಲ್ತೀನಿ. ಸೊ ಅದಕ್ಕೋಸ್ಕರ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಹೋಗ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕೆವಿನ್ ಓಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಕೆವಿನ್ ಓಯನ್ಸ್ ಅವರು ಬರ್ತಾರೆ. ಕೆವಿನ್ ಓಯನ್ಸ್ ಅವ್ರನ್ನ ನೋಡಿ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿ, ಕೇವಲ ನನಗೆ ಅರ್ಥ ಆಯ್ತು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ, ಸೊ ಪ್ರಾರಂಭ ಮಾಡು, ಬಾ ನನ್ನ ಮೇಲೆ ಅಟ್ಯಾಕ್ ಮಾಡು ಅಂತ ಮಾತಾಡ್ಬಿಡ್ತಾರೆ. ಅದನ್ನ ಕೇಳಿಸ್ಕೊಂಡು ನಮ್ಮ ಕೆವಿನ್ ಓಯನ್ಸ್ ಅವರು ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ನನಗೆ ಗೊತ್ತು ನೀನು ಕೋಡಿ ರೋಡ್ಸ್ ಅವರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದೆ ಅಂತ, ಅಂಡ್ ಅದೇ ವಿಚಾರಕ್ಕೆ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದೆಯಲ್ವಾ, ಬಾ ಸುಮ್ಮನೆ ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೆವಿನ್ ಓಯನ್ಸ್ ಅವರು, ಸ್ಯಾಮಿ ಝೈನ್ ನನಗೆ ಮೊದಲು ನಿನ್ನ ಮೇಲೆ ಕೋಪ ಇತ್ತು, ಯಾಕೆ ಅಂದ್ರೆ ನೀನು ಯಾಕೆ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡೆ ಅಂತ ನನಗೆ ತುಂಬಾನೇ ಕೋಪ ಇತ್ತು. ಬಟ್ ಅದಾದ್ಮೇಲೆ ನಾನು ಯೋಚನೆ ಮಾಡಿದೆ, ನಿನ್ನ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ. ನೀನು ಹಾಗೆ ರೋಮನ್ ರೈನ್ಸ್ ಅವರು ಒಂದು ರೀತಿ ಬೆಸ್ಟ್ ಫ್ರೆಂಡ್ಸ್ಗಳು ನಮ್ಮ ತರ. ನನ್ನ ಹಾಗೆ ನಿನ್ನ ನಡುವೆ ಕೂಡ ತುಂಬಾನೇ ಹಿಸ್ಟ್ರಿ ಇದೆ ಅಂಡ್ ನಾನು ಕೂಡ ನಿನಗೆ ತುಂಬಾ ಬಾರಿ ಮೋಸ ಮಾಡಿದ್ದೀನಿ ರೋಮನ್ ರೈನ್ಸ್ ಅವರ ರೀತಿನೇ. ಬಟ್ ನೀನು ರೋಮನ್ ರೈನ್ಸ್ ಅವ್ರನ್ನ ಕ್ಷಮಿಸಿದಂಗೆ ನನ್ನನ್ನು ಕೂಡ ಕ್ಷಮಿಸಿದ್ಯಾ, ಅದಕ್ಕೆ ನಾನು ಅದನ್ನೆಲ್ಲದನ್ನು ಕೂಡ ಮಾಡ್ತಿದ್ದೀನಿ, ಯಾಕಂದ್ರೆ ನಾವಿವಾಗ ಬೆಸ್ಟ್ ಫ್ರೆಂಡ್. ಸೊ ನಾನಿಲ್ಲಿ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ಇಲ್ಲಿ ಬಂದಿದ್ದೀನಿ ಅಂಡ್ ನಿಜ ಹೇಳಬೇಕು ಅಂದ್ರೆ ನೀನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀಯಾ, ಅಫ್ಕೋರ್ಸ್ ಗೆಲ್ಲಲೇಬೇಕು. ನೀನು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಬೇಕು, ಯಾಕಂದ್ರೆ ಅದನ್ನ ನೀನು ಡಿಸರ್ವ್ ಮಾಡ್ತೀಯಾ. ಅಂಡ್ ನಾನು ನೀನು 25 ವರ್ಷಗಳಿಂದ ಜೊತೆಗಿದ್ದೀವಿ ಅಂಡ್ ನನ್ನ ನಿನ್ನ ಕನಸು ರಸಲ್ ಮೇನಿಯಾ ಆಗಿತ್ತು ಅಂಡ್ ನಾನು ನೀನು ಒಟ್ಟಿಗೆ ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ವಿನ್ ಆಗಿದ್ದೀವಿ. ಬಟ್ ನಾನು ನೀನು ಒಟ್ಟಿಗೆ ಯಾವತ್ತೂ ಕೂಡ 1-on-1 ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ಮ್ಯಾಚ್ ಆಡಿಲ್ಲ. ಸೊ ನೀನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀಯಾ, ಯಾಕಂದ್ರೆ ನಾನು ನಿನ್ನ ಬೆಂಗಾವಲಾಗಿ ನಿಂತಿರ್ತೀನಿ, ನಾನು ನಿನ್ನ ಬ್ಯಾಕ್ ಅಲ್ಲಿ ಇರ್ತೀನಿ ಈ ಬಾರಿಯ ರಾಯಲ್ ರಂಬಲ್ ನ ನೀನು ಗೆಲ್ಬೇಕಾದ್ರೆ. ಅಂಡ್ ನನಗೆ ಗೊತ್ತು ನನ್ನ ಈ ಒಂದು ಮ್ಯಾಚ್ ಇದೆಯಲ್ಲ ಕೋಡಿ ರೋಡ್ಸ್ ಅವರ ವಿರುದ್ಧ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ, ಅದರಲ್ಲಿ ನೀನು ನನ್ನ ಬ್ಯಾಕ್ ಅಲ್ಲಿ ಇರ್ತೀಯ ಅಂತ, ಯಾಕಂದ್ರೆ ನೀನು ನನ್ನ ಬೆಸ್ಟ್ ಫ್ರೆಂಡ್. ಸೊ ಕೋಡಿ ರೋಡ್ಸ್ ಅವರ ವಿರುದ್ಧ ನಾನು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಅಫ್ಕೋರ್ಸ್ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಗೊತ್ತು ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಮೈಕ್ ನ ಎಸ್ತು ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ಕೆವಿನ್ ಓಯನ್ಸ್ ಅವ್ರನ್ನ ನೋಡ್ತಾ ಯೋಚನೆ ಮಾಡ್ತಾ ನಿಂತ್ಬಿಡ್ತಾರೆ. ಲಿಟ್ರಲಿ ಗಾಯ್ಸ್, ನಮ್ಮ ಕೆವಿನ್ ಓಯನ್ಸ್ ಅವರು ಯಾವ ರೀತಿ ಮಾಸ್ಟರ್ ಮೈಂಡ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅಂದ್ರೆ, ಕೆವಿನ್ ಓಯನ್ಸ್ ಅವ್ರಿಗೂ ಕೂಡ ಗೊತ್ತು ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋದು ಈಸಿ ಇಲ್ಲ ಅಂತ. ಅದಕ್ಕೋಸ್ಕರ ಕೆವಿನ್ ಓಯನ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವರ ಬಳಿ ಹೆಲ್ಪ್ ನ ಕೇಳಿದ್ದಾರೆ. ಅದು ಯಾವ ರೀತಿ ಕೇಳಿದ್ದಾರೆ, ಒಬ್ಬ ಬೆಸ್ಟ್ ಫ್ರೆಂಡ್ ತನ್ನ ಬೆಸ್ಟ್ ಫ್ರೆಂಡ್ ನ ಯಾವತ್ತೂ ಕೂಡ ಬಿಡೋದಿಲ್ಲ ಅಂತ ಗೊತ್ತು. ಅದಕ್ಕೆ ನನಗೆ ಗೊತ್ತು, ನಾನು ಕರೀಲಿಲ್ಲ ಅಂದ್ರು ನನ್ನ ಮ್ಯಾಚ್ಗೆ ಬಂದು ನೀನು ನನ್ನ ಬೆನ್ನಿಂದೆ ನಿಂತಿರ್ತೀಯ ಅಂತ ಇಂಡೈರೆಕ್ಟ್ ಆಗಿ ಸ್ಯಾಮಿ ಝೈನ್ ಅವ್ರನ್ನ ಹೆಲ್ಪ್ಗೆ ಕರೆದಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈಗ ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಗಾಯ್ಸ್, ಆ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ನಮಗೆ ಸ್ಯಾಮಿ ಝೈನ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಈಗ ನಾನು ಆ ಒಂದು ಲ್ಯಾಡರ್ ಮ್ಯಾಚ್ ಗೆ ಇನ್ನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಹಾಗೆ ಬೇಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಬೇಲಿ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಬೇಲಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ನಾಯಾ ಜಾಕ್ಸ್ ಅವರು ಗೆದ್ದ ಕೂಡಲೇ ರಿಯಾ ರಿಪ್ಲಿ ಅವರು ಬಂದು ನಾಯಾ ಜಾಕ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇವರಿಬ್ರು ಕೂಡ ದೂರ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ರಿಯಾ ರಿಪ್ಲಿ ಅವರು ಕಡೆದಾಗಿ ಮೈಕ್ ನ ತಗೊಂಡು ನಾಯಾ ಜಾಕ್ಸ್ ಅವರಿಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಒಂದು ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್ ಹಾಗೆ ಸ್ಯಾಮಿ
ಜೈನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಯಾಮಿ ಜೈನ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾರೆ ಕಳೆದ ವಾರ ನನ್ನನ್ನ ಮೋಟಿವೇಟ್ ಮಾಡಿದ್ದಕ್ಕೆ ಅಂತ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನಾನು ಕೂಡ ಕೇಳಿಸ್ಕೊಂಡೆ, ನೀನು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಬರ್ತಾ ಇದೀಯಾ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಯಾಕಂದ್ರೆ ಫೈನಲಿ ನೀನು ನಿನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಬಟ್ ಹುಷಾರಾಗಿರು, ನಾನು ನಿನ್ನನ್ನ ಎಲಿಮಿನೇಟ್ ಮಾಡ್ತೀನಿ ರಾಯಲ್ ರಂಬಲ್ ಅಲ್ಲಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಯಾಮಿ ಜೈನ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಜೈನ್ ಅವರು, ನೀನು ನನ್ನನ್ನ ಎಲಿಮಿನೇಟ್ ಮಾಡೋಕ್ಕಿಂತ ಮುಂಚೆನೆ ನಾನು ನಿನ್ನನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಒಂದು ಫನ್ನಿ ಕಾನ್ವರ್ಸೇಷನ್ ಕೂಡ ಇವರ ನಡುವೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಪೀಟ್ ಡನ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು. ನಮ್ಮ ಪೀಟ್ ಡನ್ ಹಾಗೆ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಗನ್ ಅವರು ಪೀಟ್ ಡನ್ ಅವ್ರನ್ನ ಸೋಲ್ಸಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗ್ ಗೆ ಬರೋದಿಲ್ಲ, ಬದಲಿಗೆ ಕ್ರೌಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಯಾಕಂದ್ರೆ ಕ್ರೌಡ್ ಹತ್ರ ನಮ್ಮ ಸಿಎಂ ಪಂಕ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಅದ್ಭುತವಾಗಿ ಎಲ್ಲರಿಗೂ ಕೂಡ ವಾರ್ನಿಂಗ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, 3 ವಾರದ ಹಿಂದೆ ನಾನು ಫಸ್ಟ್ ಎವರ್ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ನ ಮೈನ್ ಇವೆಂಟ್ ಮಾಡಿದ್ದೆ ಅಂಡ್ ರಾಯಲ್ ರಂಬಲ್ ನ ಗೆಲ್ಲೋದಕ್ಕೆ ಫೇವರೇಟ್ ಆದಂತಹ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನು ಕೂಡ ಸೋಲ್ಸಿದ್ದೆ. ಅಂಡ್ ರಾಯಲ್ ರಂಬಲ್ ಬಗ್ಗೆ ಮಾತಾಡೋದಾದ್ರೆ ಅಫ್ಕೋರ್ಸ್ ನಾನು ವಿನ್ ಆಗೇ ಆಗ್ತೀನಿ, ಯಾಕಂದ್ರೆ ಜಾನ್ ಸಿನಾ ಅವರು ನನ್ನನ್ನ ಎಲಿಮಿನೇಟ್ ಮಾಡೋದು ನನಗೆ ಕಾಣಿಸ್ತಾ ಇಲ್ಲ, ಐ ಕ್ಯಾನ್ಟ್ ಸಿ ದಟ್. ಅಂಡ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ ಯಾವ ರೋಮನ್ ರೈನ್ಸ್ ವಾರ್ ಗೇಮ್ ಅಲ್ಲಿ ತನ್ನ ಫ್ಯಾಮಿಲಿನ ಸೋಲ್ಸೋದಕ್ಕೆ ನನ್ನ ಹೆಲ್ಪ್ ನ ಕೇಳ್ಕೊಂಡು ಬಂದಿದ್ನೋ ಆ ಒಬ್ಬ ರೋಮನ್ ರೈನ್ಸ್ ಅವ್ರನ್ನ ನಾನು ಎಲಿಮಿನೇಟ್ ಮಾಡ್ತೀನಿ, ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ನಾನು ಅವನ ಫ್ರೆಂಡ್ ಆಗಿರೋದಿಲ್ಲ. ಅಂಡ್ ಡ್ರೂ ಮ್ಯಾಕೆಂಟೈರ್ ಬಗ್ಗೆ ಮಾತಾಡೋದಾದ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಯಾವಾಗ್ಲೂ ನಾನು ಮಣ್ಣು ಮುಗಿಸಿದ್ದೀನಿ. ಅಂಡ್ ಸ್ಯಾಮಿ ಜೈನ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮಿ ಜೈನ್ ಅವ್ರನ್ನ ನಾನು ನನ್ನ ಲೆವೆಲ್ ಅಂತಾನೆ ಅನ್ಕೊಳ್ಳೋದಿಲ್ಲ. ಸೊ ಇವ್ರನ್ನೆಲ್ಲರನ್ನು ಕೂಡ ಬಿಟ್ಟು ಹಲ್ಕ್ ಹೋಗೋನ್ ಏನಾದ್ರೂ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಟ್ರೆ ಹಲ್ಕ್ ಹೋಗೋನ್ ಅವ್ರನ್ನು ಕೂಡ ನಾನು ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಮಾಡಿ ಹಲ್ಕೋಮೇನಿಯಾನ ಶಾಶ್ವತವಾಗಿ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ನಾನು ಸಿಎಂ ಪಂಕ್ ಅಂಡ್ ಈ ಬಾರಿ ನಾನು 29 ಜನರನ್ನು ಕೂಡ ಎಲಿಮಿನೇಟ್ ಮಾಡಿ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀನಿ. ಅಂಡ್ ಅದೆಲ್ಲ ಆದ್ಮೇಲೆ ನನ್ನ ಬಳಿ ಒಂದು ಫೇವರ್ ಕೂಡ ಇದೆ ಅಂಡ್ ನಾನು ಅದಕ್ಕೂ ಕೂಡ ಕಾಯ್ತಾ ಇದ್ದೀನಿ ಅಂತ ಹೇಳಿ ಸಿಎಂ ಪಂಕ್ ಅವರು ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್, ಈ ಒಂದು ವಾರ್ನಿಂಗ್ ನ ಕೊಡಬೇಕಾದ್ರೆ ಅವರು ಏನು ಕಾನ್ಫಿಡೆಂಟ್ ಅಲ್ಲಿ ಇದ್ರೋ ಅದೇ ಕಾನ್ಫಿಡೆಂಟ್ ಅಲ್ಲಿ ಈ ಬಾರಿಯ ರಾಯಲ್ ರಂಬಲ್ ನ ಕೂಡ ಗೆಲ್ತಾರೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಡ್ಯಾಮೇಜ್ ಕಂಟ್ರೋಲ್ ಹಾಗೆ ಪ್ಯೂರ್ ಫ್ಯೂಷನ್ ಕಲೆಕ್ಟಿವ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ರಸಲ್ ಮೇನಿಯಾ ರೀಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಯಾವುದೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಲೆವೆಲ್ ನ ಮ್ಯಾಚ್ ಅಂತಾನೆ ಹೇಳ್ಬಹುದು. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್, ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎನರ್ಜಿನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಆರ್ಮ್ ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಅಂಡ್ ಹೇಳ್ತಾ ಇರ್ತಾರೆ, ನೋಡ್ದ ಇಂಜುರಿ ಆಗಿದ್ದು ಕೂಡ ರೆಸಲ್ ಮಾಡೋದು ಎಷ್ಟು ಕಷ್ಟ ಅಂತ ರಿಂಗ್ ಅಲ್ಲೇ ಸ್ಟೋರಿನ ಟೆಲ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅದೆಲ್ಲದೂ ಕೂಡ ಸಖತ್ತಾಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಕ್ಲೋಸ್ ಲೈನ್ ನ ಹೊಡೆಯೋದಕ್ಕೆ ಹೋಗ್ತಾರೆ, ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಸೆತ್ ರೋಲೆನ್ಸ್ ಅವರು ಹಂಗೆ ರೋಲ್ ಅಪ್ ಮಾಡಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಡಿಸಿಷನ್ ನನ್ನ ಪ್ರಕಾರ ಚೆನ್ನಾಗಿತ್ತು. ರೋಲ್ ಅಪ್ ಮಾಡೋದ್ರ ಮುಖಾಂತರ ವಿನ್ ಮಾಡಿಸಿರೋದ್ರಿಂದ ಡ್ರೂ ಮ್ಯಾಕೆಂಟೈರ್ ಹಾಗೆ ಸೆತ್ ರೋಲೆನ್ಸ್ ಇಬ್ರು ಕೂಡ ಒಂದ್ ರೀತಿ ಸೇಫ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಇದರಿಂದ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸೆತ್ ರೋಲೆನ್ಸ್ ಅವರು ಈ ರೀತಿ ನನ್ನನ್ನ ಸೋಲ್ಸಿದ್ರಲ್ಲ ಅಂತ ಸೆತ್ ರೋಲೆನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ರೋಲೆನ್ಸ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ, ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಪೋಸ್ಟ್ ಹತ್ರ ಕರ್ಕೊಂಡು ಬಂದು ರಿಂಗ್ ಪೋಸ್ಟ್ ಹತ್ರ ಅವರ ತಲೆನ ಇಟ್ಟು ಒಂದು ಕ್ಲೇಮೋರ್ ಕಿಕ್ ನ ಹೊಡಿಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸ್ಯಾಮಿ ಜೈನ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಸೆತ್ ರೋಲೆನ್ಸ್ ಅವ್ರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬಹುದು. ಅಟ್ಯಾಕ್ ಮಾಡಿ ಸೆತ್ ರೋಲೆನ್ಸ್ ಅವ್ರನ್ನ ಮತ್ತೊಮ್ಮೆ ರಿಂಗ್ ಒಳಗಡೆ ತೊಳ್ಳಿ ಮತ್ತೊಮ್ಮೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಡ್ರೂ ಮ್ಯಾಕೆಂಟೈರ್ ಅವರೇ ಒಂದು ಗ್ಲಾಸ್ಕೋ ಕಿಸ್ ನ ಕನೆಕ್ಟ್ ಮಾಡಿ ಸ್ಯಾಮಿ ಜೈನ್ ಅವ್ರನ್ನ ಬೇರಿಕೇಡ್ ಗೆ ತೊಳ್ಳಿ ರಿಂಗ್ ಮೇಲ್ಗಡೆ ಹೋಗಿ ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಕಾರ್ನರ್ ಅಲ್ಲಿ ಹಾಕೊಂಡು. ಸಡನ್ ಆಗಿ ನಮ್ಮ ಸ್ಯಾಮಿ ಜೈನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಹ್ಯಾಲುವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಸೈಡಿಗೆ ಹೋಗ್ತಾರೆ ಅಂಡ್ ಆ ಒಂದು ಹ್ಯಾಲುವಾ ಕಿಕ್ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಬಿದ್ಬಿಡುತ್ತೆ. ಅಂಡ್ ಇಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಸ್ಯಾಮಿ ಜೈನ್ ಅವರು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇರ್ತಾರೆ, ನಾನು ಏನು ಮಾಡಿದೆ ಗುರು ಅಂತ. ಸೊ ಸ್ಯಾಮಿ ಜೈನ್ ಅವರು ಹ್ಯಾಲುವಾ ಕಿಕ್ ನ ಡ್ರೂ ಮ್ಯಾಕೆಂಟೈರ್ ಅವರ ಬದಲು ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಕನೆಕ್ಟ್ ಮಾಡಿರ್ತಾರೆ. ಅಂಡ್ ಇವತ್ತಿನ ಮಂಡೇ ನೈಟ್ ರೋ ಈ ರೀತಿ ಒಂದು ಟ್ವಿಸ್ಟೆಡ್ ಆಂಗಲ್ ಅಲ್ಲಿ ಎಂಡ್ ಆಗುತ್ತೆ. ಓವರಾಲ್ ಇವತ್ತಿನ ಮಂಡೇ ನೈಟ್ ರೋ ನೋಡೋದಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. 2.5 ಗಂಟೆಯ ಮಂಡೇ ನೈಟ್ ರೋನ ನಮ್ಮ ಟ್ರಿಪಲ್ ಎಚ್ ಅವರು ಆರಾಮಾಗಿ
ಸಖತ್ತಾಗಿ ಬುಕ್ ಮಾಡ್ತಾ ಇದ್ದಾರೆ. ನಿಮ್ಗೇನು ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.